ಹಾಯ್ ಹಲೋ ನಮಸ್ತೆ. ನಾನಿವತ್ತು ಕನ್ನಡದಲ್ಲಿ ಮಾಡಿರೋವಂಥ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ವೆಬ್ ಸೀರೀಸ್ ಸ್ಟೋರಿನ ಹೇಳ್ತಾ ಇದ್ದೀನಿ. ವೆಬ್ ಸೀರೀಸ್ ನೇಮ್ ಬಂದುಬಿಟ್ಟು ಅಯ್ಯನ ಮನೆ. ಏನೇ ಅಯ್ಯನ ಮನೆ ರಹಸ್ಯ? ಒಂದು ಹಳೆಯ ಮನೆ, ಹಾಗೆ ಆ ಮನೆಯಲ್ಲಿರುವಂಥ ದೈವ ಶಕ್ತಿ ಮತ್ತು ರಹಸ್ಯಗಳನ್ನು ಬೆನ್ನಟ್ಟುವ ಕಥೆಯಾಗಿದೆ. ಈ ವೆಬ್ ಸೀರೀಸಲ್ಲಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ಗಳನ್ನಿಟ್ಟು ತುಂಬ ಇಂಟ್ರೆಸ್ಟಿಂಗ್ ಆಗಿ ಕತೆ ಒಳಗಡೆ ನಾವು ಇನ್ವಾಲ್ವ್ ಆಗೋ ಥರ ಮಾಡಿದ್ದಾರೆ. ಸರಿ ಬನ್ನಿ, ಟೈಮ್ ವೇಸ್ಟ್ ಮಾಡದೆ ವೆಬ್ ಸೀರೀಸ್ ಕತೆಗೆ ಬರೋಣ. ವೆಬ್ ಸೀರೀಸ್ ಸ್ಟಾರ್ಟಿಂಗ್ನಲ್ಲಿ ಈ ಕತೆ ಹೀರೋ ದುಷ್ಯಂತ್ ಜೊತೆ ಜಾಜಿ ಮದುವೆ ಸಂಭ್ರಮನ ತೋರಿಸ್ತಾರೆ. ದುಷ್ಯಂತ್ ಜಾಜಿನ ಕರ್ಕೊಂಡು ತಮ್ಮ ಮನೆಗೆ ಹೋಗುವಾಗ ಜಾಜಿ ಅವರ ತಂದೆ ತಾಯಿ ಹತ್ರ ಎಲ್ಲ ವಿಷಯ ಗೊತ್ತಿದ್ದು ಮದುವೆಗೆ ಒಪ್ಕೊಂಡ್ರಿ, ತುಂಬ ಖುಷಿ ಆಯಿತು ಅಂತ ಹೇಳ್ಬಿಡ್ತಾನೆ. ಇದನ್ನು ಕೇಳಿದ ಜಾಜಿಗೆ ಶಾಕ್ ಆಗುತ್ತೆ. ಅವ್ರ ತಾಯಿ ನೀನು ಮುಂದೆ ಹೋಗು ಅಂತ ಜಾಜಿನ ಕಳಿಸಿ ಅಳಿಯನ ಹತ್ರ ವಿಷಯ ತಾನಾಗೆ ಗೊತ್ತಾಗೋ ತನಕ ನೀವೇನು ಜಾಜಿಗೆ ಹೇಳಬೇಡಿ ಅಂತ ಹೇಳ್ತಾರೆ. ಬೈ ದ ವೇ, ಆ ಸೀಕ್ರೆಟ್ ಏನೋ ಎತ್ತ ಅಂತ ಮುಂದೆ ನೋಡೋಣ. ಮದುವೆ ಸಂಭ್ರಮನೆಲ್ಲ ಮುಗಿಸ್ಕೊಂಡು ಜಾಜಿ ಮತ್ತು ದುಷ್ಯಂತ್ ಕಾರ್ನಲ್ಲಿ ಹೋಗುವಾಗ ದಾರಿಲಿ ಜಾಜಿ ಅಯ್ಯನ ಮನೆ ಬಗ್ಗೆ ವಿಚಾರಿಸ್ತಾಳೆ. ಆಗ ಕಾರ್ ಡ್ರೈವರ್, ಈಗಿರೋ ಅಯ್ಯನ ಮನೆ ಈ ಹಿಂದೆ 1 ಎಕರೆ ಜಮೀನಾಗಿತ್ತು. ಹೀಗೆ ಒಂದಿನ ಉಳುಮೆ ಮಾಡುವಾಗ ಕೊಂಡೆಯ ದೇವರ ವಿಗ್ರಹ ಜಮೀನಲ್ಲಿ ಸಿಕ್ಕು ಇವ್ರ ಲಕ್ಕೇ ಚೇಂಜ್ ಆಯಿತು. ದೇವರ ಅನುಗ್ರಹದಿಂದ ಸುತ್ತಮುತ್ತ ಇರೋ ಜಮೀನ್ಗೆಲ್ಲ ಈಗ ನಮ್ಮ ಯಜಮಾನ್ರೇ ಓನರ್ ಆಗಿದ್ದಾರೆ. ದೈವಕ್ಕೆ ತುಂಬ ನೇಮ ನಿಷ್ಠೆಯಿಂದ ನಡ್ಕೊತಾರೆ. ದೈವ ನಕ್ಕಿದ್ರೆ ಚಿನ್ನದ ಮಳೆ ಮುನಿಸ್ಕೊಂಡ್ರೆ ಅಂತ ಮುಂದೆ ಹೇಳ್ತಿರ್ತಾನೆ ಡ್ರೈವರ್. ಅಷ್ಟರಲ್ಲಿ ದುಷ್ಯಂತ್ ಅವನನ್ನು ತಡಿತಾನೆ. ಅಷ್ಟರಲ್ಲಿ ದಾರಿ ಮಧ್ಯೆ ಪೊಲೀಸ್ನವರು ಕಾರನ್ನು ನಿಲ್ಲಿಸ್ತಾರೆ. ಯಾಕೆ ಅಂತ ನೋಡಿದರೆ ಆ ಪೊಲೀಸ್ ಇನ್ಸ್ಪೆಕ್ಟರ್ ಜಾಜಿ ಚೈಲ್ಡ್ಹುಡ್ ಫ್ರೆಂಡು. ಡ್ಯೂಟಿಲಿ ಇರೋದ್ರಿಂದ ಜಾಜಿ ಮದುವೆಗೆ ಹೋಗೋಕ್ಕಾಗದೇ ಇರೋದಕ್ಕೆ ಗಿಫ್ಟ್ ಕೊಡೋಕೆ ನಿಲ್ಲಿಸಿರ್ತಾನೆ. ಜಾಜಿ ದುಷ್ಯಂತ್ನ ಅವಳ ಫ್ರೆಂಡ್ಗೆ ಪರಿಚಯ ಮಾಡಿಸ್ತಾಳೆ. ಈಗ ಸೀನ್ನ ಕಟ್ ಮಾಡಿದರೆ ಈ ಕಡೆ ಅಯ್ಯನ ಮನೆಯಲ್ಲಿ ಸೊಸೆನ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರದಲ್ಲಿ ಎಲ್ಲರೂ ತೊಡಗಿದ್ದಾರೆ. ಈಗ ಜಾಜಿ ಅಯ್ಯನ ಮನೇನ ತುಂಬ ಆಶ್ಚರ್ಯದಿಂದ ನೋಡ್ತಿರ್ತಾಳೆ. ನವ ಜೋಡಿಗೆ ಆರತಿ ಮಾಡಿ ಜಾಜಿ ಸೇರು ಒದ್ದು ಒಂದು ಹೆಜ್ಜೆನೂ ಮನೆ ಒಳಗಡೆ ಇಟ್ಟಿರೋದಿಲ್ಲ. ಅದೇ ವೇಳೆಗೆ ದುಷ್ಯಂತ್ ಅವರ ತಂದೆ ಸಡನ್ನಾಗಿ ಬಿದ್ದು ಸತ್ತೋಗ್ಬಿಡ್ತಾರೆ. ಹೀಗಾಗಿ ಜಾಜಿ ಕಾಲ್ಗುಣ ಸರಿ ಇಲ್ಲ, ಮನೆ ಯಜಮಾನ್ರನ್ನೇ ನುಂಗ್ಕೊಂಬಿಟ್ಲು ಅಂತ ಆ ಮನೆಯಲ್ಲಿರೋರೆಲ್ಲ ಮಾತಾಡ್ತಿರ್ತಾರೆ. ಆದರೆ ದುಷ್ಯಂತ್ ಅಪ್ಪ ಸತ್ತಿದ್ದು ಹಾರ್ಟ್ ಅಟ್ಯಾಕಿಂದ. ಜಾಜಿಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಜಾಜಿ ಪರವಾಗಿ ಮಾತಾಡಿ ದುಷ್ಯಂತ್ ಹೊರಡ್ತಾನೆ. ಇದನ್ನೆಲ್ಲ ಬಾಗಿಲ ಬಳಿ ನಿಂತ್ಕೊಂಡು ಕೇಳಿಸ್ಕೊಂಡ ಜಾಜಿಗೆ ಸಂತೋಷ ಆಗುತ್ತೆ. ಅವತ್ತು ರಾತ್ರಿ ಅಯ್ಯನ ಮನೆಯಲ್ಲಿ ಜಾಜಿ ತನ್ನ ತಾಯಿಗೆ ಫೋನ್ ಮಾಡಿ ಅವರ ಮಾವ ತೀರಿ ಹೋಗಿರೋ ವಿಷಯ ಹೇಳ್ತಾಳೆ. ಅದೂ ಅಲ್ಲದೆ ಈ ಅಯ್ಯನ ಮನೆಯಲ್ಲಿ ಯಾರದೇ ಸಾವಾಗಲಿ ಸಂಭ್ರಮ ಇರಲಿ ಹೊರಗಿನವ್ರನ್ನ ಯಾರನ್ನೋ ಕರೆಯೋದಿಲ್ಲ, ವಿಷಯ ಕೂಡ ತಿಳಿಸೋದಿಲ್ಲ. ಕೊಂಡಯ್ಯ ದೇವರ ನೇಮ ನಿತ್ಯ ದಿನಾ ಸಂಜೆ ದೇವ್ರ ಮನೆ ಮುಂದೆ ದೀಪ ಉರಿತಿರ್ಬೇಕು ಅಂತ ಅಂತ್ಯ ಸಂಸ್ಕಾರನ ಬೇಗ ಮುಗಿಸಿರ್ತಾರೆ. ಇದನ್ನೆಲ್ಲ ನೋಡಿದರೆ ತುಂಬ ವಿಚಿತ್ರ ಅನ್ನಿಸ್ತಿರುತ್ತೆ ಜಾಜಿಗೆ. ಫೋನಲ್ಲಿ ಮಾತಾಡುವಾಗ ಅವ್ರ ಅತ್ತೆ ಅಡುಗೆ ಮನೆಗೆ ಬಂದು ಏನು ಹೇಳ್ತಿದ್ಯಾ ನಿಮ್ಮಮ್ಮನ ಹತ್ರ, ಇಲ್ಲಾರೂ ಮಾತಾಡೋದೇ ಇಲ್ಲ ಅಂತನಾ? ಸಂಭ್ರಮದಲ್ಲಿ ಇರಬೇಕಾದ ಮನೆಯಲ್ಲಿ ಸೂತ್ಕ ಆವರಿಸಿದೆ, ಅವ್ರ ಆಯಸ್ಸು ಮುಗಿದಿತ್ತು, ನಿನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ, ನೀನು ಈ ಮನೆ ಮಹಾಲಕ್ಷ್ಮಿ ಅಂತ ಅವ್ರ ಅತ್ತೆ ಜಾಜಿನ ಸಮಾಧಾನ ಮಾಡ್ತಾರೆ. ಅವತ್ತು ರಾತ್ರಿ ಅಯ್ಯನ ಮನೆಯಲ್ಲಿ ಎಲ್ಲರೂ ಊಟ ಮಾಡ್ತಿರ್ಬೇಕಾದ್ರೆ ದುಷ್ಯಂತನ ಅಣ್ಣ ಮಹೇಶ ದೆವ್ವ ಬಂದಿರೋರ ಥರ ಆಡ್ತಿರ್ತಾನೆ. ಬೈ ದ ವೇ, ಅಯ್ಯನ ಮನೆಯ ನಾಗಲಾಂಬಿಕೆಗೆ 3 ಜನ ಗಂಡು ಮಕ್ಕಳು, ಮಹೇಶ, ಶಿವಸ್ವಾಮಿ, ದುಷ್ಯಂತ. ಒಬ್ಬಳು ಮಗಳಿರ್ತಾಳೆ ಪೂರ್ಣಿ ಅಂತ. ಮಹೇಶ ಪುಷ್ಪ ಅಂತ ಸೈಕೋ ಥರ ಆಡ್ತಿರ್ತಾನೆ. ಅವರೆಲ್ಲ ಹೊಡೆದಾಡ್ತಿರ್ತಾರೆ. ಇದನ್ನೆಲ್ಲ ನೋಡಿ ಜಾಜಿ ಹೆದರ್ಕೊಂಡು ಓಡಿ ಹೋಗಿ ಅಳ್ತಾ ಅವರಮ್ಮನಿಗೆ ಕಾಲ್ ಮಾಡಿ ಇರೋ ವಿಷಯನ ಹೇಳಿ ನನ್ನ ಬೇಗ ಬಂದು ಕರ್ಕೊಂಡು ಹೋಗು ಅಂತಿರ್ತಾಳೆ. ಅಷ್ಟರಲ್ಲಿ ಅವರತ್ತೆ ಬಂದು ಫೋನ್ ಇಸ್ಕೊಂಡು ನಿಮ್ಮ ಮಗಳ ಜೊತೆ ನಾನಿದ್ದೀನಿ, ಹೆದರಬೇಡಿ ಅಂತ ಧೈರ್ಯ ಹೇಳ್ತಾರೆ. ಈ ಕಡೆ ಜಾಜಿಗೆ ಸಮಾಧಾನ ಮಾಡಿ ನಾಗಲಾಂಬಿಕೆ ಪೂರ್ಣಿ ರೂಮಲ್ಲಿ ಮಲ್ಕೊಳ್ಳೋಕೆ ಹೇಳ್ತಾರೆ. ದುಷ್ಯಂತ ಜಾಜಿಗೆ ಜಾಗ ಹೊಸ್ದು ನಿದ್ದೆ ಬರಲ್ಲ ಅಂದರೆ ಪುಸ್ತಕ ಓದು ಅಂತ ಕೊಡ್ತಾನೆ. ಜಾಜಿ ಪೂರ್ಣಿ ರೂಮ್ಗೆ ಹೋದರೆ ಪೂರ್ಣಿಗೆ ಜಾಜಿ ಕಂಡ್ರೇನೆ ಆಗ್ತಿರಲ್ಲ. ನೀನು ಯಾರೋ ಏನೋ ಅಂತ ಚಾಪೆ ದಿಂಬು ಕೊಟ್ಟು ಹೊರಗೆ ಮಲಗೋಕೆ ಹೇಳಿ ಕಳಿಸ್ತಾಳೆ. ಬೈ ದ ವೇ, ಈ ಮಹೇಶ ಯಾಕೆ ಈ ದೆವ್ವದ ಥರ ಆಡ್ತಿದ್ದ ಅಂತ ಮುಂದೆ ತಿಳ್ಕೊಳ್ಳೋಣ. ಜಾಜಿ ಮನೆ ಕೆಲಸದವಳು ತಾಯವ್ವ ಹತ್ರ ಹೋಗಿ ಈ ಮನೆಯವ್ರ ಬಗ್ಗೆ ಕೇಳ್ತಾಳೆ. ಮಾವ ಸತ್ರು ಯಾರಿಗೂ ಹೇಳ್ದೇನೆ ಅಂತ್ಯ ಸಂಸ್ಕಾರ ಮಾಡಿದ್ರಲ್ಲ, ಯಾಕೆ ಅಂತಾಳೆ. ತಾಯವ್ವ ಈ ಮನೆಯಲ್ಲಿ ಯಾವಾಗಲೂ ಹೀಗೆ, ಸೂತ್ಕಕ್ಕೂ ಸಂಭ್ರಮಕ್ಕೂ ಹೊರಗಿನವ್ರಿಗೆ ಹೇಳೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಜಾಜಿ ಅಟ್ಲೀಸ್ಟ್ ನಮ್ಮ ಯಜಮಾನ್ರ ಅಣ್ಣಂದಿರ ಹೆಂಡ್ತೀರು ಒಬ್ಬರು ಬರಲೇ ಇಲ್ಲ ಅಂತ ಕೇಳ್ತಾಳೆ. ತಾಯವ್ವ ಇದ್ರೆ ಅಲ್ವಾ ಬರೋಕೆ, ಅವರು ಹೆಂಡ್ತೀರು ಸತ್ತು ಹೋಗಿದ್ದಾರೆ ಅಂತ ಹೇಳ್ತಾಳೆ. ಬೇಸಿಕಲಿ ಕಾರ್ಯದ ದಿನ ಜಾಜಿ ಮಹೇಶ್ ಭಾವನ್ನ ನಿಮ್ಮ ಹೆಂಡತಿ ಬರಲಿಲ್ವಾ ಅಂತ ಕೇಳಿದರೆ ಅವಳು ತಾಯಿ ಮನೆಗೆ ಹೋಗಿದ್ದಾಳೆ ಅಂತ ಮಹೇಶ ಹೇಳಿರ್ತಾನೆ. ಇದನ್ನೆಲ್ಲ ಕೇಳಿದ ಜಾಜಿಗೆ ವಿಚಿತ್ರ ಅನ್ನಿಸ್ತಿರುತ್ತೆ. ಸತ್ತೋಗಿರೋರು ಬದುಕಿದಾರ ಅಂತ ಹೇಳ್ತಿರ್ತಾರಲ್ಲ ಅಂತ.
ಹಾಗೆ ಮಹೇಶ ಅವರ ಹೆಂಡತಿ ಹೇಗೆ ಸತ್ತಿದ್ದು ಅಂದರೆ ರಾತ್ರಿ ಇದ್ದಕ್ಕಿದ್ದಂಗೆ ಬಾವಿಗೆ ಹಾರಿ ಸತ್ರು ಅಂತ ತಾಯವ್ವ ಹೇಳ್ತಾಳೆ. ಇಲ್ಲಿಗೆ ಫಸ್ಟ್ ಎಪಿಸೋಡ್ ಟ್ವಿಸ್ಟಲ್ಲೇ ಮುಗಿಯುತ್ತೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಸೆಕೆಂಡ್ ಎಪಿಸೋಡ್ನಲ್ಲಿ ಬೆಳಗ್ಗೆ ಆಗಿರುತ್ತೆ. ಜಾಜಿ ಎದ್ದು ಕೆಲಸ ಮಾಡೋಕ್ಕೆ ಹೋಗ್ತಾಳೆ. ದುಷ್ಯಂತ್ ಕಾಪಿ ಮಾಡ್ಕೊಂಡು ಬಂದು ಜಾಜಿಗೆ ಕೊಡ್ತಾನೆ. ಜಾಜಿ ಅಂತೂ ಫುಲ್ ಖುಷಿ ಆಗ್ತಾಳೆ. ಅವ್ರ ಅತ್ತೆಗೆ ಜೀರಿಗೆ ನೀರು ಕೊಡ್ತಾಳೆ ಕುಡಿಯೋಕೆ. ಹಾಗೆ ತವ್ರ ಮನೆಯಿಂದ ಬರುವಾಗ ಬಟ್ಟೆ ಬ್ಯಾಗ್ನ ಅಲ್ಲೇ ಬಿಟ್ಟಿದ್ದೀನಿ ಅಂತ ಜಾಜಿ ಹೇಳಿದಾಗ ಅವ್ರ ಅತ್ತೆ ನಾಗಲಾಂಬಿಕೆ ಬೀರುನಲ್ಲಿರೋ ಸೀರೆಗಳನ್ನು ಕೊಡ್ತಾರೆ. ಅವೆಲ್ಲ ಮಹೇಶನ್ ಹೆಂಡತಿ ಸತ್ತಿದಾಳಲ್ಲ ಪುಷ್ಪವತಿ, ಅವಳ ಬಟ್ಟೆಗಳು. ಈ ಕಡೆ ಮಹೇಶ ಬೇರೆ ರಾತ್ರಿ ಹುಚ್ಚನ್ ಥರ ಆಡಿದ್ದಕ್ಕೆ ಡಾಕ್ಟರ್ ಟ್ರೀಟ್ಮೆಂಟ್ ಕೊಡೋಕೆ ಅಂತ ಬಂದಿರ್ತಾರೆ. ಮಹೇಶನ ಎಬ್ಸೋಕೆ ಪೂರ್ಣಿಗೆ ಹೇಳಿದರೆ ಅವಳು ಹೋಗೋದಿಲ್ಲ ಅಂತ ಹೇಳ್ತಾಳೆ. ಜಾಜಿ ನಾನು ಎಬ್ಬಿಸ್ತೀನಿ ಅಂತ ಅಟ್ಟದ ಮೇಲಿರೋ ಮಹೇಶನ್ ರೂಮ್ ಬಾಗಿಲು ತೆಗಿತಾಳೆ. ಪುಷ್ಪವತಿ ಫೋಟೋನ ರೂಮ್ನಲ್ಲಿ ನೋಡ್ತಾಳೆ. ಅದೂ ಅಲ್ಲದೆ ಜಾಜಿ ಪುಷ್ಪವತಿ ಸೀರೆ ಉಟ್ಕೊಂಡು ಬಂದಿದ್ದಕ್ಕೆ ಮಹೇಶ ಅವಳನ್ನು ಸಾಯಿಸ್ತೀನಿ ಅಂತ ನನ್ನೇ ಕಾಡಿಸ್ತೀಯೇನೆ ನೀನು ಅಂತ ಹೊಡೆಯೋಕೆ ಹೋಗ್ತಾನೆ ಜಾಜಿನ. ಜಾಜಿ ಭಯ ಪಟ್ಕೊಂಡು ಚೀರಿರೋದು ಕೇಳಿಸಿ ಅವ್ರ ಅತ್ತೆ ಬಂದು ಮಹೇಶನ ದೂಡಿ ಜಾಜಿನ ಕಾಪಾಡ್ತಾಳೆ. ಪೂರ್ಣಿ ದುಷ್ಯಂತ ಮತ್ತು ಶಿವಸ್ವಾಮಿನ ಕರ್ಕೊಂಡು ಬರ್ತಾಳೆ. ಇವರಿಬ್ಬರು ಮಹೇಶನ್ನ ಹಿಡಿದು ಒಂದು ರೂಮ್ಗೆ ಹಾಕ್ತಾರೆ. ಡಾಕ್ಟರ್ ಕೂಡ ಇಂಜೆಕ್ಷನ್ ಕೊಟ್ಟು ಮಲಗಿಸ್ತಾರೆ. ಈ ಕಡೆ ಜಾಜಿ ಬೇರೆ ಮಹೇಶನ ಅವತಾರಕ್ಕೆ ಭಯಕ್ಕೆ ತರತರ ಅಂತ ನಡಿ ಹೋಗಿರ್ತಾಳೆ. ಅವರತ್ತೆ ಜಾಜಿ ಹತ್ರ ಬಂದು ಯಾಕಪ್ಪ ಈ ಮನೆಗೆ ಬಂದೆ, ಇಲ್ಲಿಂದ ಯಾವಾಗ ಹೊರಟು ಬಿಡಬೇಕು ಅಂತ ಅಂದ್ಕೊಂಡಿದ್ಯಾ, ಇದು ಸಹಜ. ಮಹೇಶ ಯಾಕಿಂಗೆ ಆದ ಅಂದರೆ ಅವನ ಹೆಂಡತಿಗೆ ಏನಾಯಿತು ಅಂದರೆ ಮಹೇಶ ಪುಷ್ಪವತಿನ ಯಾರಿಗೂ ಹೇಳ್ದೆ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಂಡು ಬಂದ. ಪುಷ್ಪವತಿ ಮಾಡರ್ನ್, ಹಾಗೆ ದೈವ ಇರೋ ಮನೆಯಲ್ಲಿ ನಾನ್ ವೆಜ್ ತಿನ್ನೋದು ಮತ್ತು ಡ್ರಿಂಕ್ಸ್ ಕೂಡ ಮಾಡ್ತಿದ್ಲು. ದೇವ್ರಿರೋ ಮನೆಯಲ್ಲಿ ಈ ಥರ ಅಪಚಾರ ಮಾಡಿರೋದಕ್ಕೆ ಈ ಮನೆ ವಾತಾವರಣ ಸರಿ ಇಲ್ಲ. ದೊಡ್ಡ ಮಗನ ಹೆಂಡತಿಗೆ ಅಬಾರ್ಷನ್ ಆಗ್ತಿದೆ. ಇದಕ್ಕೆಲ್ಲ ದೈವದ ಮುನಿಸು ಕಾರಣ. ದೈವ ನಿಂದನೆ ಮಾಡಬಾರ್ದು ಅಂದಿದ್ದಕ್ಕೆ ಪುಷ್ಪವತಿ ಈ ಮನೆಯಲ್ಲಿ ದೈವ ಇದ್ದರೆ ತಾನೇ ಅಂತ ಕೊಂಡಯ್ಯನ ವಿಗ್ರಹನ ಬಾವಿಗೆ ಬಿಸಾಕ್ತಾಳೆ. ಅದೇ ಬಾವಿಗೆ ಒಂದಿನ ಪುಷ್ಪವತಿನೂ ಬಿದ್ದು ಸತ್ಲು ಅಂತ ಜಾಜಿಗೆ ಅವರತ್ತೆ ಹೇಳ್ತಾರೆ. ಪುಷ್ಪವತಿ ಸಾವಿಗೆ ಮಹೇಶನೇ ಕಾರಣ ಅಂದ್ಕೊಂಡು ಭ್ರಮೆ ಶುರುವಾಗಿದೆ ಮಹೇಶನ್ಗೆ. ಇರೋ ವಿಷಯನ ಹೇಳಿದ್ದೀನಿ, ಇರೋದು ಬಿಡೋದು ನಿನ್ನಿಷ್ಟ ಅಂತ ಹೇಳ್ತಾಳೆ. ಜಾಜಿ ರಿಲ್ಯಾಕ್ಸ್ ಆಗಿ ಇಲ್ಲೇ ಇರ್ತೀನಿ ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನಲ್ಲಿ ಜಾಜಿ ಅಡುಗೆ ಮಾಡ್ತಿರ್ತಾಳೆ. ತಾಯವ್ವ ಅಡುಗೆಗೆ ಏನೇನು ಹಾಕಬೇಕು ಅಂತ ಎಲ್ಲ ಕರೆಕ್ಟಾಗಿ ಹೇಳ್ತಿರ್ತಾಳೆ. ಜಾಜಿ ಯಾರು ಈ ಮನೆಯಲ್ಲಿ ಜಾಸ್ತಿ ಅಡುಗೆ ಮಾಡ್ತಿದ್ರು ಅಂತ ಕೇಳಿದಾಗ ತಾಯವ್ವ ಪುಷ್ಪವತಿ ಮಾಡ್ತಿದ್ಲು ಅಂತಾಳೆ. ಜಾಜಿಗೆ ಆಶ್ಚರ್ಯ ಆಗ್ಬಿಡುತ್ತೆ. ಕುಡ್ಕೊಂಡು ಓಡಾಡ್ತಿದ್ಲು ಅಂದ್ರು ಅವಳು ಹೇಗೆ ಅಡುಗೆ ಎಲ್ಲ ಮಾಡ್ತಿದ್ಲು ಅಂತ ಕೇಳ್ತಾಳೆ. ತಾಯವ್ವ ಹೇಳ್ತಾಳೆ ಪುಷ್ಪವತಿ ಮೊದಲು ಆಗಿದ್ಲು, ಆಮೇಲೆ ಬದಲಾದ್ಲು. ಕುಡುತ್ತಾ ಬಿಟ್ಟು ದೇವ್ರ ಪೂಜೆ ಮಾಡ್ತಿದ್ಲು. ಮದುವೆ ಆಗಿ 6 ತಿಂಗಳಿಗೆ ಮಹೇಶ ತನ್ನ ಆಟ ಶುರು ಮಾಡಿದ. ಬೇರೆ ಹೆಂಗಸರು ಸಹವಾಸ ಮಾಡ್ತಿದ್ದ. ಇದೆಲ್ಲ ಪುಷ್ಪವತಿಗೆ ಗೊತ್ತಾಗಿ ದೈವ ಅಂತೀರಾ ನೇಮ ನಿಷ್ಠೆ ಅಂತೀರಾ, ಮಗನ ಹದ್ಬಸ್ತಲ್ಲಿ ಇಟ್ಕೋಬೇಕಲ್ವಾ ಅಂತ ನಾಗಲಾಂಬಿಕೆ ಜೊತೆಗೆ ಜಗಳ ಮಾಡಿ ನೀವು ನಿಮ್ಮ ದೈವ ಅಂತ ಅವ್ರ ಅತ್ತೆಗೆ ಬೈತಾಳೆ. ಮುನಿಸ್ಕೊಂಡು ದೈವದ ಕೋಣೆಗೆ ಹೋಗಿ ಬಾಗಿಲು ಹಾಕ್ಕೊಂಡು ಮೈಲಿಗೆ ಮಾಡಿದ್ಲು ಅಂತ ತಾಯವ್ವ ಹೇಳ್ತಾಳೆ. ನೆಕ್ಸ್ಟ್ ಡೇ ಬೆಳಗ್ಗೆ ಶ್ರದ್ಧಾಂಜಲಿ ದಿನ ಮನೆಗೆ ದೊಡ್ಡ ಮಗನ ಹೆಂಡತಿ ಚಾರುಲತಾಳ ತಾಯಿ ಮತ್ತು ತಂಗಿ ಮನೆಗೆ ಬಂದಿರ್ತಾರೆ. ಜಾಜಿನ ನೋಡಿ ಈ ಹುಡುಗಿ ಯಾರು ಅಂದಾಗ ದುಷ್ಯಂತನ ಹೆಂಡತಿ ಅಂತ ನಾಗಲಾಂಬಿಕೆ ಹೇಳಿದ್ ಕೇಳಿ ಇವರಿಗೆ ಶಾಕ್ ಆಗುತ್ತೆ. ಬೈ ದ ವೇ ಚಾರುಲತಾ ತಂಗಿನ ದುಷ್ಯಂತನಿಗೆ ಮದುವೆ ಮಾಡಬೇಕು ಅಂತ ಮುಂಚೆ ಮಾತುಕತೆ ಮಾಡಿರ್ತಾರೆ. ಹೀಗಾಗಿ ಚಾರುಲತಾ ತಾಯಿ ತಂಗಿ ಬೇಜಾರು ಮಾಡ್ಕೊಳ್ತಾರೆ. ಜಾಜಿ ಹತ್ರ ಬಂದು ಮಾತಾಡ್ತಾರೆ. ಜಾಜಿ ಅವರನ್ನು ಚಾರುಲತಾ ಹೆಂಗೆ ಸತ್ಲು ಅಂತ ಕೇಳ್ತಾರೆ. ಈ ಚಾರುಲತಾ ಯಾರು ಅಂದರೆ ನಾಗಲಾಂಬಿಕೆಯ ದೊಡ್ಡ ಮಗ ಶಿವಸ್ವಾಮಿಯ ಹೆಂಡತಿ. ಚಾರುಲತಾ ತಾಯಿ ಸೀಮೆ ಎಣ್ಣೆ ಸುರ್ಕೊಂಡು ಸತ್ಲು ಅಂತ ಹೇಳ್ತಾರೆ. ಚಾರುಲತಾ ಯಾಕೆ ಸತ್ಲು ಏನು ಕತೆ ಅಂತ ನೆಕ್ಸ್ಟ್ ಎಪಿಸೋಡ್ನಲ್ಲಿ ತಿಳ್ಕೊಳ್ಳೋಣ. ಇಲ್ಲಿಗೆ ಅಯ್ಯನ ಮನೆ ಸೆಕೆಂಡ್ ಎಪಿಸೋಡ್ ಕೂಡ ಮುಗಿಯುತ್ತೆ. ಸೊ ಯಾರೆಲ್ಲ ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರೋ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಾಚಿಂಗ್.